ನಿಶಿ, ಆದರೂ ಶ್ರಾವಣಿ ನಿನ್ನ ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಇದು ತಪ್ಪು. ನನಗೇನೂ ಅದಿಷ್ಟ ಆಗಿಲ್ಲ. ನೀವಿಬ್ರು ಅಕ್ಕ ತಂಗಿರು ಹೌದು, ಆದರೆ ಅದು ನಿಮ್ಮ ಮನೇಲಿ, ಇಲ್ಲಲ್ಲ. ಒಂದೇ ಮನೆಗೆ ಬಂದ ಮಾತ್ರಕ್ಕೆ ಈ ಅಕ್ಕ ತಂಗಿ ಎಲ್ಲ ವರ್ಕೌಟ್ ಆಗಲ್ಲ ನಿಶಿ. ಇರೋದು ಒಂದು ಸೀಟು, ಅದಕ್ಕೆ ಎಷ್ಟು ಕಿತ್ತಾಡ್ತೀರಾ ಹೇಳು? ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ನಿಮ್ಮ ಈ ನಾಟಕದ ಸಮಾಧಾನ ನನಗೆ ಬೇಕಾಗಿಲ್ಲ. ನೀವು ಸೈಲೆಂಟ್ ಆಗಿದ್ರೆ ಅಷ್ಟೇ ಸಾಕು ನನಗೆ. ಏಯ್, ಏನೇ ನೀನು? ಹೋಗ್ಲಿ ಪಾಪ ಅಂತ ಸಮಾಧಾನ ಮಾಡಿದ್ರೆ ನನಗೆ ಆಟಿಟ್ಯೂಡ್ ತೋರಿಸ್ತೀಯಾ? ಇವಳು ನಿನಗೆ ಒಂದಲ್ಲ 2 ಬಿಗಿಬೇಕಿತ್ತು. ನನಗೆ ಅವಮಾನ ಮಾಡೋದನ್ನ ಇನ್ನ ಬಿಟ್ಟಿಲ್ಲ ಅಲ್ವಾ ನೀನು? ಎಲ್ರ ಮುಂದೆ ಇನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ನೀನು. ಬೇರೆಯವ್ರು ನನ್ನ ಬಗ್ಗೆ ಏನ್ ತಿಳ್ಕೊತಾರೆ ಅಂತ ಯೋಚನೆ ಮಾಡಿದ್ಯಾ? ನನ್ನ ವಿಚಾರದಲ್ಲಿ ಇದೇ ತಾನೇ ನೀನ್ ಯಾವಾಗ್ಲೂ ಮಾಡೋದು. ನಿಶಿ, ನೀನ್ ಪದೇ ಪದೇ ತಪ್ಪು ತಿಳ್ಕೊಂತ ಇದ್ಯಾ. ಏಯ್, ಮಾತಾಡ್ಬೇಡ ನೀನು. ಎಲ್ರು ಮುಂದೆ ನನ್ನನ್ನೇ ಕೆಟ್ಟೋಳ ನಂಗೆ ಮಾಡ್ತೀಯಾ? ನಿನಗ್ ವಾಪಸ್ ಕೊಡ್ತೀನಿ ಕಣೆ. ನಿಶಿ, ನಿಶಿ ಒಂದು ನಿಮಿಷ. ಒಟ್ಟಿನಲ್ಲಿ ಈ ಮನೆನ ಶಾಂತವಾಗಿರೋದಕ್ಕೆ ಯಾರು ಬಿಡಲ್ಲ. ಅನ್ಯೋನ್ಯತೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ನೆಮ್ಮದಿ ಯಾರಿಗೂ ಬೇಕಾಗಿಲ್ಲ. ಕಿತ್ತಾಡದೆ ದಿನ ಮುಂದೆ ಹೋಗೋದೇ ಇಲ್ಲ. ನಿಮ್ಮ